Hello students, welcome back to my YouTube channel. So this is class 10 Kannada scoring package. So all one word questions, possibility of appearing in your 25 March 2024 exam. These are all important questions that may appear in your upcoming exam. So let's get started. If you are new to my channel, subscribe my channel and share it to your friends. ಸೊ ಫಸ್ಟ್ ಕ್ವಶನ್, ಶ್ರೀರಾಮ ತಂದೆಯ ಹೆಸರೇನು? ಆನ್ಸರ್ ಇಸ್ ದಶರಥ. ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು? ಪರಿಮಳದ ಹೂವು, ರುಚಿಕರ ಹಣ್ಣು ಹಂಪಲುಗಳು ಮತ್ತು ಮಧುಪರ್ಕ. ಮತಾಂಗಾಶ್ರಮದಲ್ಲಿ ವಾಸವಾಗಿದ್ದ ತಪಸ್ವಿನಿ ಯಾರು? ಆನ್ಸರ್ ಇಸ್ ಶಬರಿ. ರಾಮ ಲಕ್ಷ್ಮಣರಿಗೆ ಮತಾಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು? ಆನ್ಸರ್ ಇಸ್ ಧನು. ಶಬರಿ ಗೀತನಾಟಕದ ಕರ್ತೃ ಯಾರು? ಉತ್ತರ ಪೂತಿ ನರಸಿಂಹಾಚಾರ್ಯ. ಭೂಮಿ ಜಾತೆ ಎಂದರೆ ಯಾರು? ಸೀತೆ. ಶಬರಿಯು ಯಾರ ಬರುವಿಕೆಗೆ ಕಾಯುತ್ತಿದ್ದಳು? ಶ್ರೀರಾಮನ ಬರುವಿಕೆಗೆ. ಲಂಡನ್ನಿನ ಭೂ ರಸ್ತೆಗಳಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಮಾಡಿರುವ ವ್ಯವಸ್ಥೆ ಏನು? ಭೂಗರ್ಭದಲ್ಲಿ ಗಾಡಿಯನ್ನು ಒಯ್ಯುವ ವ್ಯವಸ್ಥೆ ಮಾಡಲಾಗಿದೆ. ನೆಲ್ಸನ್ ಅವರ ಮೂರ್ತಿ ಇರುವ ಸ್ಥಳದ ಹೆಸರೇನು? ಆನ್ಸರ್ ಈಸ್ ಟ್ರಾಫಲ್ಗರ್ ಸ್ಕ್ವೇರ್. ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ? ಸಂತರ ಸಾರ್ವಭೌಮರ ಕವಿ ಪುಂಗವರ ಸ್ಮಾರಕವಾಗಿದೆ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಆನ್ಸರ್ ಈಸ್ ಚೇರಿಂಗ್ ಕ್ರಾಸ್. ಹಿತವಚನವು ಮನಸ್ಸಿನ ಕೊಳೆಯನ್ನು ಹೇಗೆ ತೊಳೆಯುತ್ತದೆ? ಆನ್ಸರ್ ಈಸ್ ಮುಸ್ಸಂಜೆಯ ಚಂದ್ರ ಕತ್ತಲನ್ನು ಕಳೆಯುವಂತೆ ತೊಳೆದು ಬಿಡುತ್ತದೆ. ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ? ರಾಜಮನೆತನದಲ್ಲಿ ಹುಟ್ಟಿದವರ ಕಿವಿಗೆ ನಾಟುವುದಿಲ್ಲ. ಯಾರಿಗೆ ಜಗತ್ತು ಶುದ್ರವಾಗಿ ಕಾಣುತ್ತದೆ? ದುಡ್ಡಿನ ಹುಚ್ಚು ಹಿಡಿದವರಿಗೆ ಜಗತ್ತು ಶುದ್ರವಾಗಿ ಕಾಣುತ್ತದೆ. ಲಕ್ಷ್ಮಿ ಯಾವ ಯಾವ ದುರ್ಗುಣಗಳನ್ನು ಹೊತ್ತು ಬಂದಿದ್ದಾಳೆ? ಆನ್ಸರ್. ನೆಕ್ಸ್ಟ್, ಸಂಪತ್ತಿನ ಗುಣವೇನು? ವಿತ್ ಆನ್ಸರ್ ಈಸ್ ಹಿಯರ್. ಯಾರ್ಯಾರ ಕಂಡ್ರೆ ಸಂಪತ್ತಿಗೆ ಆಗಿ ಬರುವುದಿಲ್ಲ? ದರ್ಬೆಯ ಚಿಗುರು ಯಾವ ಗುಣವನ್ನು ಬರೆಸಿಬಿಡುತ್ತದೆ? ಬೆಳ್ಗುಡೆಯ ಅಡಿಯಲ್ಲಿ ಯಾವುದು ಕಾಣುವುದಿಲ್ಲ? ವಿಶ್ವೇಶ್ವರಯ್ಯರವರ ಮನೆತನದ ಹೆಸರೇನು? ಕನ್ನಂಬಾಡಿ ಆಣೆಕಟ್ಟನ್ನು ಯಾವ ನದಿಗೆ ಅಟ್ಟಲಾಗಿದೆ? ನಾಲ್ವಡಿ ಕೃಷ್ಣರಾಜ ಒಡೆಯರವರು ಯಾವಾಗ ಪಟ್ಟಾಭಿಷೇಕರಾದರು? ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕಾಗಿ ಕಂಕಣಬದ್ಧರಾದರು? ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 24. ಏಷ್ಯಾ ಖಂಡದಲ್ಲೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು? ಶಿವನ ಸಮುದ್ರ. ಕ್ವೆಶ್ಚನ್ ನಂಬರ್ 25. ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು? ಸರ್ ಪದವಿ. ಕ್ವೆಶ್ಚನ್ ನಂಬರ್ 26. ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ್. ಕ್ವೆಶ್ಚನ್ ನಂಬರ್ 27. ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಮಾಡಲಾಗುತ್ತಿದೆ? ಇಂಜಿನಿಯರ್ಸ್ ಡೇ. ರಾಹಿಲರು ಯಾರು? ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ್ದ ವೈದ್ಯ. ಕ್ವೆಶ್ಚನ್ ನಂಬರ್ 29. ರಾಹಿಲನ್ನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿಕೊಂಡಿದ್ದೇನು? ಗಡಿ ಪ್ರದೇಶದಲ್ಲಿ ಬ್ಲಾಕ್ ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ? ರಾಹಿಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು? ಯುದ್ಧದ ಬಗೆಗೆ ಮುದುಕಿಯ ಅಭಿಪ್ರಾಯವೇನು? ಸುಕುಮಾರ ಸ್ವಾಮಿಯ ತಂದೆ ತಾಯಿಗಳ ಹೆಸರೇನು? ಸುಕುಮಾರ ಸ್ವಾಮಿಗೆ ಯಾವ ಪಟ್ಟವನ್ನು ಕಟ್ಟಲಾಗಿದೆ? ನೈಮಿತ್ತಿಕನನ್ನು ಸುಕುಮಾರ ಸ್ವಾಮಿಯ ಬಗ್ಗೆ ಏನು ಹೇಳಿದನು? ಭದ್ರೆಯು ರತ್ನ ಕಂಬಳಿಗಳನ್ನು ಯಾರಿಗೆ ಕೊಟ್ಟಳು? ಅರಸ ವೃಷಾಂಬಕನ ಉಂಗುರವು ಯಾವಾಗ ಕೆಳಗೆ ಬಿದ್ದಿತು? ಸೊ ಇವೆಲ್ಲ ಇಂಪಾರ್ಟೆಂಟ್ ಒನ್ ವರ್ಡ್ ಆನ್ಸರ್ಸ್. ಸೊ ದಿಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ಚಾಪ್ಟರ್ಸ್. with answer. So this is my part 1. Stay tuned for part 2. In that I am giving you 2-3 sentence and karta bhagya important prabandha questions, everything. So only read this much, you can score out of out. So these are all the possibilities. Almost all question answers, one word questions with answers. So including which cover all your textbook questions. Read out these questions only. This is enough for you. So 96 one word questions are there. From there only you will get the questions. Next come to 3-4 vakya. So this is 2-3 sentence questions. 10 ಪ್ರಶ್ನೆ ಇರುತ್ತೆ. ಸೊ ಫಸ್ಟ್ ಕ್ವಶನ್, ರಾಮನು ಗಿರಿಯನ್ನು ಏನೆಂದು ಪ್ರಾರ್ಥಿಸಿದನು? ಲಕ್ಷ್ಮಣ ಅಣ್ಣನನ್ನು ಹೇಗೆ ಸಂತೈಸಿದನು? ರಾಮನ ಸ್ವಾಗತಕ್ಕಾಗಿ ಶಬರಿ
ಶಬರಿ ಮಾಡಿಕೊಂಡಿರುವ ಸಿದ್ಧತೆಗಳೇನು? ಶಬರಿಯು ರಾಮ ಲಕ್ಷ್ಮಣನ ಪರಿಚಯಿಸಿದ ರೀತಿಯನ್ನು ವಿವರಿಸಿ. So these are all the important questions with answers. So ಇಷ್ಟು ಓದಿದರೆ ಸಾಕು. It covers almost all questions. ಸಿರಿಯು ರಾಜನಿಗೆ ಒಲಿದರೆ ಏನೇನು ಅನಾಹುತಗಳಾಗುತ್ತವೆ? ನಾಲ್ವಡಿ ಕೃಷ್ಣರಾಜ ಕವರ್ಸ್ ಆಲ್ ಯುವರ್ ಸಿಲೆಬಸ್. ಸೊ ಇದಿಷ್ಟು ರೀಡ್ ಮಾಡಿ ಸಾಕು. ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಕ್ವಶನ್ ಏನು, ಅದಕ್ಕೆ ಆನ್ಸರ್ ಏನು, ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಬೈ ಹಾರ್ಟ್ ಮಾಡೋದೇನು ಅವಶ್ಯಕತೆ ಇಲ್ಲ. ಜಸ್ಟ್ ಕ್ವಶನ್ ಅರ್ಥ ಆದರೆ ಆನ್ಸರ್ನ ಆರಾಮಾಗಿ ಓನಾಗಿ ಬರಿಬೋದು. ಒಂದ್ಸಲ ಓದಿದರೆ ಆರಾಮಾಗಿ ಆನ್ಸರ್ ಬರಿಬೋದು. ಸೊ ಇದೆಲ್ಲ 2-3 ವಾಕ್ಯ ಕ್ವಶನ್ಸ್ಗಳು. ಇಷ್ಟರಲ್ಲಿ 10 ಕ್ವಶನ್ಸ್ ಇರುತ್ತೆ, 2-3 ವಾಕ್ಯ ಕ್ವಶನ್ನು. ಒಂದ್ಸಲ ಕುತ್ಕೊಂಡು ಎಲ್ಲ ಕ್ವಶನ್ಸ್ನ ಓದಿ. ಒಂದ್ಸಲ ಓದಿದ್ರೆ ಸಾಕು, ನೆನಪಲ್ಲಿರುತ್ತೆ. ಅರ್ಥ ಮಾಡ್ಕೊಂಡು ಓದಿ. ಆ ಕ್ವಶನ್ ಬಂದಾಗ ಆನ್ಸರ್ ಬರೀಬೋದು ಈಸಿಯಾಗಿ ಅರ್ಥ ಆಗಿದ್ರೆ. ಇದಿಷ್ಟು 2-3 ವಾಕ್ಯ. ನೆಕ್ಸ್ಟ್ ಬಂದು ಕವಿ ಪರಿಚಯ. ಇಂಪಾರ್ಟೆಂಟ್ ಕವಿ ಪರಿಚಯಗಳು ಪೂರ್ತಿ ನರಸಿಂಹಾಚಾರ್ಯ ಅವ್ರದ್ದಿರುತ್ತೆ. ನೆಕ್ಸ್ಟು ವಿನಾಯಕ ಕೃಷ್ಣ ಗೋಕಾಕ್, ಡಾಕ್ಟರ್ ಬನ್ನಂಜಿ ಗೋವಿಂದಾಚಾರ್ಯ, DS ಜಯಪ್ಪ ಗೌಡ. ಸೊ ಆಲ್ಮೋಸ್ಟ್ ಆಲ್ ಕವಿ ಪರಿಚಯಗಳಿದೆ. ಸೊ ಒಂದ್ಸಲ ನೋಡಿ. ಹೊಸಗನ್ನಡ ಕವಿ ಪರಿಚಯ ವಾಕ್ಯ ರೂಪದಲ್ಲಿ ಹೇಗೆ ಬರೆಯಲು ಅಭ್ಯಾಸ ಮಾಡಿರಿ. ಸೊ ಈ ಥರ ಬರಿಬೇಕು. ನೆಕ್ಸ್ಟ್ ಇವೆಲ್ಲ ಇದು ಪೋಮ್ 4 ಮಾರ್ಕ್ಸ್ಗೆ ಪೋಮ್ ಇರುತ್ತಲ್ಲ, ಇಷ್ಟು ಇದ್ರೆ ಈ ಪೋಮಲ್ಲಿ ಇದು ಕೊಡ್ಬೋದು. ಈ ಚಾಪ್ಟರಲ್ಲಿದ್ದು ಸೊ ದ ಇಂಪಾರ್ಟೆಂಟ್ ಪೋಮ್ಸ್. ನೆಕ್ಸ್ಟ್ ಬಂದು ಛಂದಸ್ಸು. ಎಕ್ಸಾಂಪಲ್ 2 ಲೈನ್ಸ್ ಇದ್ದರೆ ಅದು ಕಂದ ಪದ್ಯ, ಲಘು ಗುರು ಹಾಕಿ ಮಾತ್ರೆ ಬರೀರಿ ಅಷ್ಟೇ. ಛಂದಸ್ಸು ಹೆಸರು ಬರೀರಿ ಕಂದ ಪದ್ಯ ಅಂತ. 2 ಲೈನ್ ಇದ್ದರೆ ಅದು ಕಂದ ಪದ್ಯ. 3 ಲೈನ್ಸ್ ಅಥವಾ 6 ಲೈನ್ಸ್ ಇದ್ದರೆ ಅದು ಭಾಮಿನಿ ಷಟ್ಪದಿ. ಸೊ 3-4 ಅಂತ ಗಣ ವಿಭಜಿಸಿ ಆನ್ಸರ್ ಬರೀರಿ. ನೆಕ್ಸ್ಟು 5 ಬಂದರೆ ಅದು ವಾರ್ಧಕ ಷಟ್ಪದಿ, 3 ಲೈನ್ ಇದ್ದು. ನೆಕ್ಸ್ಟ್ ನಿಮಗೆ ಅಷ್ಟೇ ಕೇಳೋದು 2, ಇವೆಲ್ಲ ಏನು ಕೇಳಲ್ಲ. ನೆಕ್ಸ್ಟು ಅಲಂಕಾರ ಇರುತ್ತೆ. ಸೊ ಮೇನ್ ಇಂಪಾರ್ಟೆಂಟ್ ಕೇಳುವಂಥ ಅಲಂಕಾರಗಳು: ಸೀತೆಯ ಮುಖ ಕಮಲಂತೆ ಅರಳಿದೆ, ಸತಿಪತಿಗಳಂದಾಗ ಭಕ್ತಿ ಅಮೃತದೊಳಗೆ ವಿಷ ಬೆರೆದಂತೆ, ಅಂತೆ, ಹಾಗೆ ಇವೆಲ್ಲ ಇರುತ್ತಲ್ಲ, ಅವೆಲ್ಲ ಉಪಮಾಲಂಕಾರ. ಸೊ ಇಲ್ಲಿ ಎಕ್ಸಾಂಪಲ್ ಹೇಗೆ ಬರಿಬೇಕು ಅಂತ ಇಲ್ಲಿದೆ. ಫಸ್ಟ್ ಒನ್ಗೆ, ಸೆಕೆಂಡ್ ಒನ್, ಥರ್ಡ್ ಒನ್ ಹೇಗೆ ಬರಿಬೇಕು. ಉಪಮೇಯ, ಉಪಮಾನ, ಉಪಮವಾಚಕ, ಸಮಾನ ಧರ್ಮ, ಸಮನ್ವಯ ಹೇಗೆ ಬರಿಬೇಕು ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಬರುವಂಥ ಅಲಂಕಾರಗಳು. ನೆಕ್ಸ್ಟು ರೂಪಾಲಂಕಾರ ಅಂತಂದರೆ ಸೀತೆಯ ಮುಖ ಕಮಲ ಅರಳಿತು, ಇದು ರೂಪಾಲಂಕಾರ. ಸೊ ಅದು ಎಕ್ಸಾಂಪಲ್ ಹೇಗೆ ಬರಿಬೇಕು. ಇದು ನಿಮಗೆ ರೂಪಾಲಂಕಾರ ಇರೋದು, ಉಪಮಾಲಂಕಾರ ಎರಡೇ ಕೇಳೋದು. ಇದು ಅಭ್ಯಾಸಕ್ಕೆ. ನೆಕ್ಸ್ಟು ಗಾದೆ. ಇಂಪಾರ್ಟೆಂಟ್ ಗಾದೆ ಯಾವುದ್ಯಾವುದೆಲ್ಲ ಕೇಳ್ಬೋದು. ಇದಿಷ್ಟರಲ್ಲಿ ಯಾವುದಾದ್ರು ಒಂದು ಕೇಳ್ತಾರೆ. ಸೊ ಹೇಗೆ ಬರಿಬೇಕು ಅನ್ನೋದು ನೋಡ್ಕೊಳ್ಳಿ. ಆ ಗಾದೆ ಬಂದರೆ ಅದ್ರದ್ದು ಮೀನಿಂಗ್ ಏನು ಅಂತ ನೋಡ್ಕೊಳ್ಳಿ ಅಷ್ಟೇ. ನಿಮಗೆ ಓನಾಗಿ ಬರಿಬೋದು. ಸೊ ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಶಕ್ತಿಗಿಂತ ಯುಕ್ತಿ ಮೇಲು, ಇವೆಲ್ಲ ಹಂಗಂದರೆ ಏನು ಅನ್ನೋದನ್ನು ಒಂದ್ಸಲ ಓದಿದ್ರೆ ಅರ್ಥ ಆಗುತ್ತೆ. ಅದ್ರದ್ದು ಜಸ್ಟ್ ಅದನ್ನು ಗಾದೆ ಇದನ್ನು ನೋಡ್ಕೊಳ್ಳಿ, ಮತ್ತು ನಿಮಗೆ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ಇದಿರುತ್ತೆ, ಲೆಟರ್ ರೈಟಿಂಗ್ ಇರುತ್ತೆ.
ಸೊ ಇದಿಷ್ಟು ಓದ್ಕೊಳ್ಳಿ ಸಾಕು. ಯು ಕ್ಯಾನ್ ಸ್ಕೋರ್ ಔಟ್ ಆಫ್ ಔಟ್. ನೆಕ್ಸ್ಟ್ ಪತ್ರ ಲೇಖನ ಇರುತ್ತೆ 5 ಮಾರ್ಕ್ಸ್ಗೆ. ಹೇಗೆ ಬರಿಬೇಕು, ಯಾವುದನ್ನು ಕೇಳ್ಬೋದು. ಸೊ ಇದಿಷ್ಟು ಎಕ್ಸಾಂಪಲ್ಸ್ ಇದೆ. ಸೊ ಹೇಗೆ ಬರಿಬೇಕು, ಈ ಕಡೆ ದಿನಾಂಕ, ಸ್ಥಳ, ಈ ಕಡೆ ಇವರಿಂದ ಇವರಿಗೆ, ಮಾನ್ಯರೇ ವಿಶ್ವರ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತ ಸ್ಟಾರ್ಟ್ ಮಾಡಿ ಬಾಡಿ ಆಫ್ ಲೆಟರ್ನ ಕವರ್ ಮಾಡಿ ನೆಕ್ಸ್ಟ್ ವಂದನೆಗಳೊಂದಿಗೆ ಅಂತ ಬರೆದು ಇಂತಿ ನಿಮ್ಮ ವಿಶ್ವಾಸಿ ಇಂದ ಇವರಿಗೆ. ಸೊ ಇದಿಷ್ಟು ಪ್ಯಾಟ್ರನ್ನು ಹೇಗೆ ಬರಿಬೇಕು ಅಂತ ಇಲ್ಲಿ ಎಕ್ಸಾಂಪಲ್ ಇದೆ, ಹೇಗೆ ಲೆಟರ್ ಬರಿಬೇಕು ಅಂತ. ಸೊ ಇಷ್ಟು ನಿಮ್ಮದು ಇಂಪಾರ್ಟೆಂಟ್ ಕನ್ನಡ ಫುಲ್ ಪ್ಯಾಕೇಜ್.